ನಮಸ್ಕಾರ ವೀಕ್ಷಕರೇ, ಶಿಷ್ಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು: ಎನ್ಪಿಎಸ್ ಸಮೇತ 2 ತಿಂಗಳ ಸಂಬಳ ತಕ್ಷಣ ಪಾವತಿಸದಿದ್ದರೆ ಹೋರಾಟ, ಡಾಕ್ಟರ್ ಚನ್ನಪ್ಪಗೌಡ ಬಿರಾದಾರ. ಮೇ 13-14ರಂದು ನಗರದಲ್ಲಿ ಪ್ರಾರ್ಥನಾ ಕೂಟ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಲು ಮನವಿ, ಪಾಸ್ಟರ್ ಪ್ರಿಯಾಂಕಾ. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತವಾಗಿ ನಿವಾರಣೆ, ನ್ಯಾಯಾಧೀಶ ಪ್ರಕಾಶ್ ಅರ್ಜುನ್ ಬನ್ಸನೋಡೆ. ಎನ್ಪಿಎ ಸ್ಥಗಿತ, ಸರ್ಕಾರದ ನಿರ್ದೇಶನ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಏಪ್ರಿಲ್ 27ಕ್ಕೆ ಮನವಿ ಸಲ್ಲಿಸಿದರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚನ್ನಪ್ಪಗೌಡ ಬಿರಾದಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬೋಧಕ ವರ್ಗದ ಶಾಸನಬದ್ಧ ಹಕ್ಕುಗಳು ಮತ್ತು ಜೀವನೋಪಾಯ ರಕ್ಷಿಸಲು ಸರ್ಕಾರದ ಪತ್ರವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಕಳೆದ 7 ವರ್ಷಗಳಲ್ಲಿ ಶಿಕ್ಷಕರು ಪಡೆದಿರುವ ಎನ್ಪಿಎ ಭತ್ಯೆ ಸರ್ಕಾರ ನೀಡಿದ ಅನುದಾನದಿಂದಲೇ ಹಾಗೂ ಸರ್ಕಾರ ನಿರ್ಧರಿಸಿದ HRMS ಮೂಲಕವೇ ಪಡೆದಿರಬೇಕಾದರೆ ಅದನ್ನು ವಂಚನೆ ಎಂದಾಗಲಿ ಅಥವಾ ಅಕ್ರಮ ಎಂದಾಗಲಿ ಎನ್ನುವುದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಎಂದರು. ಸೂಕ್ತ ಕ್ರಮ ತೆಗೆದುಕೊಂಡು ಎನ್ಪಿಎ ಸಮೇತ 2 ತಿಂಗಳ ಸಂಬಳ ತಕ್ಷಣ ನೀಡದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ವಿದ್ಯಾಸಾಗರ್, ಸಂಘಟನಾ ಕಾರ್ಯದರ್ಶಿ ಸಂಜೀವ್ ಟೋಪನ್ ಮತ್ತಿತರರು ಉಪಸ್ಥಿತರಿದ್ದರು. ಫೈಲು ಸಂಪುಟ ಸಭೆಯಲ್ಲಿ ಅನುಮೋದನೆ ಹೊಂದಿರುವಂತೆ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅವರೇ ಹೇಳ್ತಾರೆ ಎನ್ಪಿಎ ಅವಕಾಶವನ್ನು ಕಲ್ಪಿಸಲಾಗಿದ್ದು ಅಂತ ಹೇಳ್ತಾರೆ. ಪ್ರಶ್ನೆ ಇಷ್ಟೇ, ಯಾವ ದರ ಅನ್ನೋದು ಮತ್ತು ಯಾರಿಗೆ ನೀಡಬೇಕನ್ನೋದು. ಅದಕ್ಕೆ 7/7/2017 ಭಾರತ ಸರ್ಕಾರದ ಆದೇಶವನ್ನು ICR ನಿಯಮಾವಳಿಯಂತೆ ಮಾಡ್ತಾ ಇದೆ. ಹಾಗೇನಾದರೂ ಅದಕ್ಕೂ ಸ್ಪಷ್ಟೀಕರಣ ಬೇಕಾಗಿದ್ರೆ ಸ್ಪಷ್ಟತೆಯನ್ನು ಮಾಡ್ಕೊಳ್ಬೇಕಂದ್ರೆ ಸಂಬಳ ತಡೆಯೋದಲ್ಲ. ಇದಕ್ಕೆ 200 ಜನ ಶಿಕ್ಷಕರು ರಾಜ್ಯಾದ್ಯಂತ ನೊಂದುತ್ತಾ ಇದ್ದೀವಿ. ಹಣಕಾಸು ಇಲಾಖೆ ಅನುಮೋದನೆಯೊಂದಿಗೆ ಇದು ಆಗಿದೆ ಅನ್ನೋದನ್ನು ಸಹಿತ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಆದ ನಂತರ ಅದ್ರಾಗ UGC ICR ಪ್ರಕಾರ ತಗೊಳ್ರಿ ಅಂದಮೇಲೆ ಅದರ ಆರ್ಡರ್ ಪ್ರಕಾರ ತಗೊಂಡ್ರೆ ಯಾವ ದರ ಮತ್ತು ಯಾರಿಗೆ ಅನ್ನುವಂಥ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಇದು ತಪ್ಪಾಗಿದೆ. ಇದಕ್ಕೆ ನಾನು ಸ್ಯಾಲರಿ ಸ್ಲಿಪ್ಪು ತೋರಿಸಿದೆ ನಿಮಗೆ. ಈಗ ನಿಮಗೆ ಗಮನಕ್ಕೆ ಇನ್ನೊಂದು ವಿಷಯ ತರ್ತಾ ಇದ್ದೀನಿ. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ನೇಮಕಾತಿಯಲ್ಲಿ 100 ಪೋಸ್ಟ್ ವೇಕೆಂಟ್ ಇದೆ ಅಂತ ಕರೆದಿತ್ತು ವಿಶ್ವವಿದ್ಯಾಲಯ. ದುರ್ದೈವವಶಾತ್ 100 ಅಪ್ಲಿಕೇಶನ್ ಬರಲಿಲ್ಲ. 48 ಜನ ತುಂಬಿಕೊಂಡು ಬಂದಿದ್ದಾರೆ. ಈ NPAಯನ್ನೇ ನಂಬಿಕೊಂಡು ಹಲವಾರು ಕಲ್ಯಾಣ ಕರ್ನಾಟಕದ ಪಶುವೈದ್ಯರು 48 ಜನ ತಮ್ಮ ನೌಕರಿ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇವತ್ತು NPA ಕಟ್ಟಾದ್ರೆ ಒಬ್ಬ ಪಶುವೈದ್ಯರಾಗಿ ಹೆಚ್ಚಿಗೆ ತೋತಿದ್ರು, ಶಿಕ್ಷಕರಾಗಿ ಅವ್ರ ಪಗಾರ ಕಡಿಮೆ ಆಗುತ್ತೆ. ಇದಕ್ಕೆ ಹೊಣೆಗಾರರು ಯಾರು? ಯಾಕಂತ ಕೇಳಿದ್ರೆ ನೀವು ಈ ಆದೇಶ ಇತ್ತಂತಾನೆ ರಿಕ್ರೂಟ್ಮೆಂಟಿಗೆ ಬಂದಿರೋದವರು. ಅವರ ಮಾನವ ಹಕ್ಕಿನ ಉಲ್ಲಂಘನೆ ಆಗ್ಲಿಲ್ವಾ? ಎರಡನೇದು. ಮತ್ತೆ 15 ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 25 ಜನ ಶಿಕ್ಷಕರನ್ನು ನೋಟಿಫೈ ಮಾಡಿದರೆ ದುರ್ದೈವ ನೋಡ್ರಿ, ಕೇವಲ 8 ಜನ ಅಪಾಯಿಂಟ್ ಮಾಡ್ಕೊಳಕ್ಕಾಗಿದೆ. ಅಂದ್ರೆ ಶಿಕ್ಷಕರ ಕೊರತೆ ಇದೆ ಅಷ್ಟು. ಪುತ್ತೂರು ಮಹಾವಿದ್ಯಾಲಯಕ್ಕೆ 25 ಜನ ತುಂಬ್ತೀವಿ ಅಂತೇಳಿ ಮೊನ್ನೆ ಡಿಸೆಂಬರ್ ಅಲ್ಲಿ ನೋಟಿಫಿಕೇಶನ್ ಮಾಡಿದರೆ 12 ಜನ ಮಾತ್ರ ತುಂಬಿದ್ದಾರೆ. ಕರೆದ್ರೆ ನೇಮಕಾತಿ ಮಾಡ್ಕೊಳ್ಳಕ್ಕೆ ಶಿಕ್ಷಕರೇ ಇಲ್ಲ. ಶಿಕ್ಷಕರ ಸಂಬಳ ನಿಲ್ಲಿಸ್ತೀವಿ ಅಂದ್ರೆ ಶಿಕ್ಷಕರು ಆಗೋರು ಯಾರು ಮುಂದೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಸಂಘವು ದಿನಾಂಕ 21/4/2026 ಈ ಪತ್ರವನ್ನು ಸ್ಥಗಿತಗೊಳಿಸಿ ಹಿಂಪಡೆದು ನಮ್ಮ ಸಂಬಳವನ್ನು NPA ಜೊತೆಗೆ 2 ತಿಂಗಳ ಬಾಕಿ ಸಂಬಳ, 2 ತಿಂಗಳ ನಮ್ಮ ಸಂಬಳ ಆಗಿಲ್ಲ, ಸಂಬಳವನ್ನು NPA ಜೊತೆಗೆ ಹಾಕದೇ ಇದ್ರೆ ನಮ್ಮ ಜೀವನೋಪಾಯವನ್ನು ರಕ್ಷಿಸ್ಲಿಕ್ಕಂದ್ರೆ, ನಮ್ಮ ಶಾಸನಬದ್ಧ ಹಕ್ಕುಗಳನ್ನು ರಕ್ಷಿಸದೇ ಇದ್ರೆ, ಸರ್ಕಾರದ ಪಕ್ಷವನ್ನು ತಕ್ಷಣವೇ ಹಿಂಪಡೆಯದಿದ್ರೆ, NPA ಅಡೆತಡೆ ಇಲ್ಲದೆ ನಮಗೆ ನೀಡದಿದ್ರೆ ಹೋರಾಟಕ್ಕೆ ನಾವು ಎಡೆಯಾಗಬೇಕಾಗುತ್ತೆ. ಇದನ್ನ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತೆಗೆದುಕೊಡ್ರಿ ಅಂತ ಹೇಳಿ. ಕಳೆದ 7 ವರ್ಷಗಳಲ್ಲಿ ನಾವು ತಗೊಂಡಿದ್ದೀವಿ ಇದನ್ನ ತಕ್ಷಣ. ಮತ್ತೆ ತಗೊಳ್ಬೇಕಾದ್ರೆ ನಮಗೇನು ಯಾರು ಕ್ಯಾಶ್ ಕೊಟ್ಟಿಲ್ಲ, ಸರ್ಕಾರದ ಅನುದಾನನೇ ಬಂದಿದೆ. ಸರ್ಕಾರದ HRMS ಗೊತ್ತಲ್ಲ, ಎಲ್ಲಾ ಸರ್ಕಾರಿ ನೌಕರರು HRMS ಅಲ್ಲಿ ಸ್ಯಾಲರಿ ತಗೋತಾರೆ. ನಾವು HRMS ಅಲ್ಲೇ ಈ NPA ತಗೊಂಡಿರೋದು, HRMS ಅಲ್ಲೇ ಈ ಸ್ಯಾಲರಿ ಸ್ಲಿಪ್ ಜನರೇಟ್ ಆಗಿರೋದು. HRMS ಸ್ಲಿಪ್ ಇದು ನೋಡ್ಬೋದು ನೀವು. ಸರ್ಕಾರದ ಸ್ಲಿಪ್, ಎಂಪ್ಲಾಯ್ ಇದೆ, ಸರ್ಕಾರ ಸ್ಲಿಪ್ ಇದೆ.
ಇದು ಇರಬೇಕಾದ್ರೆ ಕೆಲವು ಪತ್ರಿಕೆಯಲ್ಲಿ ಒಂದೆರಡು ಮೀಡಿಯಾದಲ್ಲಿ ಅದನ್ನು ವಂಚನೆ ಎಂದಾಗಲಿ ಅಥವಾ ಅದನ್ನು ಅಕ್ರಮ ಎಂದಾಗಲಿ ಬಿಂಬಿಸುವುದು ಯಾವ ನ್ಯಾಯ? ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡು NPA ಸಮೇತ ಸಂಬಳವನ್ನು ತಕ್ಷಣ ನೀಡಲಿಕ್ಕಂದ್ರೆ ಮುಂದಿನ ವಾರದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ 30 ಆವರಣಗಳಲ್ಲಿ ಒಬ್ಬ ಪಶುವೈದ್ಯ ಇದ್ರೂ ಪರವಾಗಿಲ್ಲ, ಎಲ್ಲ 30 ಆವರಣಗಳಲ್ಲಿ ಶೀಘ್ರ ಸಂಘ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿದೆ. ಮುಂದಿನ ವಾರದಿಂದ ಹೋರಾಟ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಮಾನ್ಯ ಕುಲಪತಿಗಳು, ಮಾನ್ಯ ಕುಲಸಚಿವರು, ಆಡಳಿತ ಮಂಡಳಿ ಹಾಗೂ ಸರ್ಕಾರದ ಘನತವೆತ್ತ ಸರ್ಕಾರದ ಸಚಿವರು, ಕಾರ್ಯದರ್ಶಿಗಳು ಇತ್ತ ಕಡೆ ಗಮನ ಹರಿಸಿ ಮೂಕ ಪ್ರಾಣಿಗಳ ಸೇವಕರಾದ ನಮ್ಮ ಮೂಕ ವೇದನೆಯನ್ನ ಕೇಳ್ರಿ ಎಂದು ಮನವಿ ಮಾಡ್ತಾ ಇದ್ದೇನೆ. ಇಷ್ಟನ್ನ ನಾನು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆಪಡಿಸ್ತಾ ಇದ್ದೇನೆ. ಬೀದರ್ ನಗರದ BVB ಮಹಾವಿದ್ಯಾಲಯದ ಆವರಣದಲ್ಲಿ ಮೇ 13 ಮತ್ತು 14ರಂದು ಪಂಜಾಬ್ನ ಅಫ್ರೋಸ್ತಲ್ ಡಾಕ್ಟರ್ ಅಂಕುರ್ ಯೂಸೆಫ್ ಅವರಿಂದ ಪ್ರಾರ್ಥನಾ ಕೂಟ ನಡೆಯಲಿದೆ ಎಂದು ಪಾಸ್ಟರ್ ಪ್ರಿಯಾಂಕಾ ತಿಳಿಸಿದರು. ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇವರಾದ ಯೇಸುವಿನ ಸ್ವರೂಪಿಗಳಾದ ಅಫೋಸ್ತಲ್ಸ್ ಅಂಕುರ್ ಅವರು ನಮ್ಮ ನಗರಕ್ಕೆ ಆಗಮಿಸುತ್ತಿರುವುದೇ ನಮ್ಮೆಲ್ಲರ ಭಾಗ್ಯವಿದೆ ಎಂದರು. ಅಪೋಸ್ತಲ್ ಅಂಕುರ್ ಅವರನ್ನು ಭೇಟಿ ಮಾಡಲು ಪಂಜಾಬ್ ಹೋದರೆ ಸಿಗುವುದು ಅಪರೂಪ ಎಂದ ಅವರು, ಹೀಗಾಗಿ ಅವರ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ತಮ್ಮ ಕಷ್ಟ ನೋವು ನಿವಾರಿಸಿಕೊಳ್ಳಲು ಮನವಿ ಮಾಡಿದರು. ಜಿಲ್ಲೆಯ ಜನರಿಗೆ ದೊರೆತ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳದೆ ಸದುಪಯೋಗ ಪಡೆದುಕೊಳ್ಳಲು ಕೋರಿದರು. ಪಾಸ್ಟರ್ ಅಭಿಷೇಕ್ ಅವರು ಮಾತನಾಡಿ, ಯೂಸೆಫ್ ನರೋಲ್ ಅವರು ಸಾಮಾಜಿಕ ಕಾರ್ಯದಲ್ಲಿ ಹಲವಾರು ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನಾಥ ಮಕ್ಕಳಿಗೆ ತಮ್ಮ ಖರ್ಚಿನಲ್ಲಿಯೇ 100 ಮದುವೆ ಮಾಡುತ್ತಾರೆ. ಹೀಗಾಗಿ ಅವರು ಅಪಾರ ಜನರ ಮೆಚ್ಚುಗೆ ಪಡೆದಿದ್ದಾರೆ ಎಂದರು. ಬೀದರ್ ಜಿಲ್ಲೆಗೆ ಅವರು ಆಗಮಿಸುತ್ತಿರುವುದು ಯೇಸು ಸ್ವಾಮಿಯವರ ಆಶೀರ್ವಾದದಿಂದ ಸಾಧ್ಯವಾಗುತ್ತಿದೆ ಎಂದರು. ಬೀದರ್ ಪಟ್ಟಣದವಳಾಗಿದ್ದೇನೆ. ನಿಮ್ಮೆಲ್ಲರಿಗೆ ತಿಳಿದಿರೋ ಪ್ರಕಾರ ಮೇ 13, 14 VP ಕುಮ್ಮರಡ್ಡಿ ಕಾಲೇಜ್ ಪ್ರಾಂಗಣದಲ್ಲಿ ಈ ಒಂದು ಪ್ರಾರ್ಥನೆ ಕೂಟ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಯ ರೂಪದಲ್ಲಿ ಪಂಜಾಬ್ನಿಂದ ಅಪೋಸ್ತಲ್ ಅಂಕುರ್ ನರೋಲಾ ಅವರು ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಇದು ನಮ್ಮೆಲ್ಲರಿಗೆ ಬಹಳ ಎಕ್ಸೈಟಿಂಗ್ ಸಮಯವಾಗಿದೆ ಮತ್ತು ನಾನು ನಂಬುತ್ತೇನೆ ಈ ಒಂದು ಕೂಟದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಜೀವಮಾನದಲ್ಲಿ ಎಲ್ಲವೂ ಹೊಸದಾಗಿ ದೇವರು ಮಾರ್ಪಡುವವನಾಗಿದ್ದಾನೆ. ಇದು ಯಾವ ಸಾಧಾರಣ ಕೂಟವಾಗಿಲ್ಲ. ಈ ಪ್ರಾರ್ಥನೆ, ಈ ಒಂದು ದಾಸರು ಇಲ್ಲಿ ಬರಬೇಕಾದ್ರೆ ಎಷ್ಟೋ ಸಾವಿರ ಜನರ ಪ್ರಾರ್ಥನೆ, ತ್ಯಾಗ, ಬಲಿದಾನವಿದೆ. ಅವರು ಎಲ್ಲೂ ದೇವರ ಉಪಸ್ಥಿತಿ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಅವರು ಹೆಜ್ಜೆ ಇಡುವುದಿಲ್ಲ. ಆದರೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರೋಲಾ ಅವರು ನಮ್ಮ ಬೀದರ್ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಬೈಬಲ್ ನಲ್ಲಿ ಕೊರಲಿನ ಪ್ರಾರ್ಥನೆ ಕೇಳಲಾಗಿದೆಯೋ ಅದೇ ರೀತಿ ಪಾಸ್ಟರ್ ಅಭಿಷೇಕ್ ಮತ್ತೆ ಅವರೊಂದಿಗಿರುವ ಬೀದರ್ನಲ್ಲಿ ಎಷ್ಟೋ ಜನರು ಪ್ರಾರ್ಥನೆಯಲ್ಲಿ ಬಿತ್ತಿದ್ದಾರೆ. ಅದರ ಸಲುವಾಗಿ ಇವತ್ತು ದೇವರ ಅವರ ಪ್ರಾರ್ಥನೆಯನ್ನು ಕೇಳಿ ಅಂತ ದೊಡ್ಡ ದೈವದಾಸರಿಗೆ ನಮ್ಮ ಬೀದರ್ ಪಟ್ಟಣಕ್ಕೆ ಕಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಸೌಭಾಗ್ಯವುಳ್ಳವರಾಗಿದ್ದೇವೆ. ನಾವು ನಂಬುತ್ತೇವೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರೋಲಾ ಅವರು ಮಾತ್ರ ಬರ್ತಾ ಇಲ್ಲ, ಅವರ ಮುಖಾಂತರ ಯೇಸು ಕ್ರಿಸ್ತನು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರು ಬರುವುದು ಸಾಧಾರಣವಾಗಿಲ್ಲ. ಪ್ರತಿಯೊಬ್ಬರ ಜೀವಮಾನವನ್ನು ಹೊಸದಾಗಿ ಮಾರ್ಪಡುವುದಾಗಿದೆ. ನಾನು ಎಲ್ಲ ಅಕ್ಕಪಕ್ಕದಿರುವ ಪಟ್ಟಣದವರಿಗೆ ಸ್ವಾಗತಿಸುತ್ತೇನೆ. ಯಾವುದೇ ಕಷ್ಟ, ಸಮಸ್ಯೆ, ತೊಂದರೆಯಲ್ಲಿ ನೀವು ಇರಬಹುದು, ಆದರೆ ಇದು ನಿನಗಾಗಿ ಸುದ್ದಿ ಇದೆ, ನಿನಗಾಗಿ ಸುಸಮಾಚಾರವಿದೆ. ದೇವರು ನಿನಗಾಗಿ ಪಟ್ಟಣಕ್ಕೆ ತನ್ನ ದೈವದಾಸರ ಮುಖಾಂತರ ಬರ್ತಾ ಇದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೆ ಸ್ವಾಗತಿಸುತ್ತೇನೆ. ಅಭಿಷೇಕ್ ಸೆನ್ ಮಿನಿಸ್ಟ್ರಿ ವತಿಯಿಂದ ಥ್ಯಾಂಕ್ಸ್ ಹೇಳುತ್ತೇನೆ. ಪ್ರೆಸ್ ಮೀಟ್ ದವರಿಗೂ ಸಹ ಇವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶವನ್ನು ಕೊಟ್ಟು ಎಷ್ಟೋ ಜನರಿಗೆ, ಸಾವಿರಾರು ಜನರಿಗೆ ಈ ಒಂದು ಮೆಸೇಜ್ ತಲುಪಿಸುತ್ತಾ ಇದ್ದಾರೆ. ಇವರೆಲ್ಲರಿಗೆ ದೇವರು ಆಶೀರ್ವದಿಸಲಿ. ಮತ್ತು ನೋಡುತ್ತಿರುವ ಪ್ರತಿಯೊಬ್ಬರಿಗೆ ನನ್ನ ರಿಕ್ವೆಸ್ಟ್, ವಿನಂತಿ ಏನಂದ್ರೆ, ನೀವು ಸಹ ಮನೆಯಲ್ಲಿ ಕೂತುಕೊಂಡು ಆದಷ್ಟು ಮಟ್ಟಿಗೆ ಫೇಸ್ಬುಕ್ ನಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ನಲ್ಲಾಗ್ಲಿ, ಎಲ್ಲೇ ಆಗ್ಲಿ ನೀವು ಇದನ್ನು ಶೇರ್ ಮಾಡಿ, ಜನರಿಗೆ ಗೊತ್ತಾಗಲಿ ಅವರು ಬರುವುದು. ನಾವು ಪಂಜಾಬ್ಗೆ ಹೋಗಿದಾಗ ನಮ್ಗೆ ಅವರು ಸಿಗುವುದು ಸಾಧಾರಣವಲ್ಲ. ನಾವು ದೂರಿನಿಂದ ನೋಡಿ ಬರ್ತೇವೆ. ಆದ್ರೆ ಇವತ್ತು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅವರು ಅಂದ್ರೆ ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ದೇವರ ದೊಡ್ಡ ಆಶೀರ್ವಾದವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಯು.
ಸುವಾರ್ತೆ ಹಿಂದಿಯಲ್ಲಿ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರೋಲಾ ಅವರು ಹೇಳ್ತಾರೆ, ಮತ್ತೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುತ್ತೇನೆ. ಪಂಜಾಬ್ದಿಂದ ಚೇರ್ಮನ್ ಬರ್ತಾ ಇದ್ದಾರೆ, ಮತ್ತೆ ಡಾಕ್ಟರ್ ಅಪೋಸ್ತಲ್ ಅಂಕುರ್ ನರೋಲಾ ಅವರ ಕುಟುಂಬ ಮತ್ತೆ ಅವರ ಟೀಮ್, ಕೋಆರ್ಡಿನೇಟ್ ಮಾಡುವ ಎಲ್ಲ ಟೀಮ್ದವರು ಇಲ್ಲಿ ಬರೋರಾಗಿದ್ದಾರೆ. ಲೋಕಲ್ ಇಂದ ನಾವೆಲ್ಲ ಪಾಲಿಟಿಕ್ಸ್ ಲೀಡರ್ಗಳಿಗೆ ಮತ್ತೆ ದೈವದಾಸರಿಗೆ ಒಂದು ಒಳ್ಳೆ ಸ್ಥಾನದಲ್ಲಿರುವ ಎಲ್ಲರಿಗೆ ನಾವು ಕರೆಸ್ತಾ ಇದ್ದೇವೆ. ಬೀದರ್ದಲ್ಲಿರುವ ಎಲ್ಲಾ ಜನರಿಗೆ ಸ್ವಾಗತವಿದೆ. ಯಾವ ಸ್ಪೆಷಲ್ ಇನ್ವಿಟೇಷನ್ ಅಂತೂ ಇಲ್ಲ. ದೇವರಲ್ಲಿ ಯೇಸು ಕ್ರಿಸ್ತನು ಪ್ರತಿಯೊಬ್ಬರಿಗೆ ವಿಶೇಷವಾಗಿ ಆಯ್ಕೆ ಮಾಡಿದ್ದಾನೆ. ಆತನಲ್ಲಿ ಯಾವ ಮೇಲು ಕೇಳು ಇಲ್ಲ. ಈಸ್ ಈಕ್ವಲ್ ಟು ಎವ್ರಿ ಒನ್. ಸಾಧಾರಣವಾಗಿರ್ಲಿ, ಒಂದು ದೊಡ್ಡ ಮಟ್ಟದಲ್ಲಿರ್ಲಿ, ದೇವರು ಒಂದೇ ರೀತಿಯಿಂದ ನೋಡುವವನಾಗಿದ್ದಾನೆ. ಸೊ ಸೇಮ್ ಆಸ್ ಗಾಡ್ ಈಸ್ ಡೂಯಿಂಗ್, ದೇವರು ಯಾವ ರೀತಿ ನಮ್ಮನ್ನು ಆತನು ಮಾಡಿದ್ದಾನೆ ಅದೇ ರೀತಿ ನಾವು ಮಾಡುತ್ತಾ ಇದ್ದೇವೆ. ಸೊ ಎಲ್ಲರಿಗೆ ಪ್ರೀತಿಯಿಂದ ನಾವು ಸ್ವಾಗತಿಸಿದ್ದೇವೆ. मैं आ रहा हूँ तो इधर आप कलेक्शन करो, चंदा करो, लेकिन प्रभु ने उन्हें वो सिर्फ ना मीटिंग करते हैं, लेकिन आप जब उनके विषय में यूट्यूब में, फेसबुक में देखेंगे तो वो बहुत सी चैरिटीज को चलाते हैं, अनाथ लोगों की सहायता करते हैं. हर महीने जो अनाथ बच्चे हैं उनकी शादियों को करते हैं, और जो विधवाएं औरतें हर महीने उनके घरों में राशन जाता है, हॉस्पिटल में चैरिटी जाती है. तो उनका यहाँ पर आना और यहाँ पर स्पॉन्सर करने का एक ही है कि लोग प्रभु यीशु के प्रेम को अनुभव करें. और यदि कोई ऐसी समस्या में, क्योंकि हम देखते हैं कि आज बहुत से लोग इस दुनिया में ऐसे हैं जो कैंसर से पीड़ित है, समझ लीजिए, तो वो ठीक होना चाहते हैं लेकिन उनके पास पैसा नहीं है. लेकिन प्रभु यीशु मसीह का वचन ऐसा कहता है कि जो कोई प्रभु यीशु मसीह के पास आता है, प्रभु उसे नया जीवन करके भेजता है. तो अपोस्टल जी यही करते हैं, वो किसी चीज का पैसा नहीं लेते हैं. इवन वो ये चाहते हैं कि जब हमारी मीटिंग में लोग आए तो हम उन्हें फ्री में सेवा करें, फ्री में खाने के लिए दें. बाकी यहाँ पर जो है स्पॉन्सर के लिए कुछ लोग आगे आ रहे हैं, जैसे कोई पोस्टर की सेवा कर रहे हैं, कोई बैनर लगाने की सेवा कर रहे हैं. बहुत से यूथ आगे आ रही हैं जो रात भर हमारे साथ बैठकर, हमारे साथ मिलकर पोस्टर बांट रहे हैं, पाम्पलेट बांट रहे हैं, बैनर बांट रहे हैं, लेकिन हम यहाँ से कोई भी फंड रेज नहीं कर रहे हैं. यस, तो ये सेवा है. बाकी फाइनेंशियली हम किसी से कोई मदद नहीं ले रहे. ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತ್ವರಿತವಾಗಿ ನಿವಾರಣೆ ಮಾಡುವ ಉದ್ದೇಶದಿಂದ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳ ನ್ಯಾಯಾಧೀಶರೊಂದಿಗೆ ವಿಡಿಯೋ ಸಂವಾದ ಸಭೆ ನಡೆಸಲಾಯಿತು ಎಂದು ಹಿರಿಯ ಸಿವಿಲ್ಸ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದ್ದಾರೆ. ಅವರು ಗುರುವಾರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಈ ಮಹತ್ವದ ಸಭೆಯಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಬಾಕಿ ಇರುವ ಪ್ರಕರಣಗಳ ಶೀಘ್ರ ವಿಲೇವಾರಿ ಕುರಿತು ಚರ್ಚೆ ನಡೆಯಿತು. ಈ ವೇಳೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ನ್ಯಾಯಾಧೀಶರು ಭಾಗವಹಿಸಿ ತಮ್ಮ ತಮ್ಮ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳ ಸ್ಥಿತಿಗತಿ ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆಯೇ ಪರಸ್ಪರ ಸಮಾಧಾನದಿಂದ ರಾಜಿ ಮಾಡಬೇಕು ಎನ್ನುವ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಇದರಿಂದ ನ್ಯಾಯಾಲಯಗಳ ಮೇಲಿನ ಭಾರ ಕಡಿಮೆಯಾಗುವುದಲ್ಲದೆ ಸಾರ್ವಜನಿಕರಿಗೆ ಕಡಿಮೆ ಅವಧಿಯಲ್ಲಿ ನ್ಯಾಯ ದೊರಕಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಈ ಸಭೆಯು ನ್ಯಾಯಾಂಗ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಜನಸ್ನೇಹಿಯಾಗಲು ಒಂದು ಪ್ರಮುಖ ಹೆಜ್ಜೆಯಾಗಿದ್ದು ಬಾಕಿ ಇರುವ ಪ್ರಕರಣಗಳ ನಿವಾರಣೆಗೆ ಹೊಸ ದಿಕ್ಕು ತೋರಿಸಿದೆ ಎಂದು ತಿಳಿದು ಬಂದಿದೆ ಎಂದು ತೋರಿಸಿದರು. ಈವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.